ಎಲ್ಗ್ರಿ ಎಲ್ಲೋ ಬೆಳಗ್ಗೆ ಎಲ್ಲೋ ಹೊಂಟು ಬಿಟ್ಟಿದ್ದೀರಾ ಎಲ್ಲೋ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ರಿ ಹೋ ಕೆಲ್ಸಕ್ಕೆ ಹೊಂಟ್ರಿ ಅಂತ ಅನ್ನಿಸ್ತದೆ ಅಲ್ವಾ? ಇಲ್ಲ 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 ಕೆಲ್ಸಕ್ಕೇನು ಹೋಯ್ತಿಲ್ಲ, ಪಕ್ಕದೂರಾಗೆ ನಾಟಕ ಐತಂತೆ, ಅದಕ್ಕೆ ನಾಟಕ ನೋಡ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ನಾನು ಹೋಯ್ತಾ ಇದ್ದೆ. ಸಂಜೆ ನಾಟಕನಂತೆ, ಬೆಳಗ್ಗೆಯಿಂದ ಎಲ್ಲನೂ ಒಳ್ಳೆ ಜಾತ್ರೆ ಪಾತ್ರೆ ಎಲ್ಲ ನಡೀತದಂತೆ, ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಅಲ್ಲೇ ಇದ್ದು ರಾತ್ರಿ ಎಲ್ಲ ಇದ್ದು ಬೆಳಗ್ಗೆ ಬಂದ್ಬಿಡ್ತೀನಿ. ಸರಿನಾ? ಹೋಗ್ಬಿಟ್ಟು ಬರ್ತೀನಿ. ನೀ ಜಾತ್ರೆ ಪಾತ್ರೆ ಅದೇನೊಂಥರ ನಾಟಕ ಆರ್ಕೆಸ್ಟ್ರಾ ಅಂತ ಕುಂತ್ಕೊಂಡ್ರೆ ಮನೆಗೆ ದುಡ್ದುಬಿಟ್ಟು ತಂದಾಕದೀನಿ, ನಿಮ್ಮ ತಾತ ತಂದಾಕ್ತಾನೆ ತಂದ್ಬಿಟ್ಟು ದುಡ್ದು. ಕೂಳಿಲ್ಲ ನೀರಿಲ್ಲ ಅಷ್ಟೇ, ನೀವು ಹೋಗೋ ಗಂಟ ಹೋಗ್ಬಿಡಿ, ಮತ್ತು ವಾಪಸ್ ನಮ್ಮ ಮನೆಗೆ ಬರೋಕ್ಕೆ ಹೋಗ್ಬೇಡಿ. ಅಲ್ಲೇ ನೀವು ಆರ್ಕೆಸ್ಟ್ರಾ ನೋಡ್ಕೊಂಡು ಆರ್ಕೆಸ್ಟ್ರಾದ ಜೊತೆನೇ ಕುಡ್ಕೊಂಡು ಕುಪ್ಪಳಿಸ್ಕೊಂಡು ನೀವು ಅಲ್ಲೇ ನೀವು ಬಿದ್ಬಿಡಿ. ನಮ್ಮಂತಕ್ಕಂತೂ ವಾಪಸ್ ಬರ್ಕೊಡ್ದು ಈಗಲೇ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅಂತಕ್ಕೆ ಬರಬೇಕು, ನನ್ನ ಜೊತೆ ಇರಬೇಕು ಅಂತಾನೆ ಮರುವಾದೆ ಕೆಲ್ಸಕ್ಕೆ ಹೋಗಿ. ನೆನೆ ಹೋಗಿದ್ರಲ್ಲ ಕೆಲಸ ಹುಡುಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಏನಾಯ್ತು? ಎಲ್ಲಿ ತಗೊಬಂದ್ರಿ ಕೆಲಸ? ಅದು ಕೆಲಸ ಎಲ್ಲ ಕಡೆ ಕೇಳಿದೆ, ಎಲ್ಲ ಕಡೆ ಯಾರನ್ನೂ ಸಂದಕ್ಕಿರೋ ಕೆಲಸ ಕೊಡ್ತಾ ಇಲ್ಲ. ಎಲ್ಲನೂ ಮರ ಎಳ್ನೀರು ಕೀಳು, ಹೊಲ ಗೇಯ್ಮೆ ಮಾಡು, ಅದು ಇದು ಅಂತ ಅಂಥ ಕೆಲಸ ಹೇಳ್ತಾರೆ. ನನಗೆ ಗೊತ್ತಲ್ವೇನೆ ನಿಂಗೆ ರಾಣಿ, ನಾನಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನಂಥ ಕೆಲಸ ಎಲ್ಲ ಮಾಡೋದೇ ಇಲ್ಲ ನಾನಂತೂ. ಅದಕ್ಕೆ ನೀ ಸರಿ ಬಿಡು, ಸಿಗೋ ಗಂಟ ಇನ್ನೇನು ಮಾಡೋಕ್ಕಾಯ್ತದೆ, ಅದಕ್ಕೆ ನಾಟಕನ ನೋಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊಂಟಿದ್ದೀನಿ ಅಷ್ಟೇ. ನಿನ್ನೆ ಕೆಲಸ ಸಿಗ್ಲಿ ಬಿಡು. ಕೆಲಸ ಸಿಗೋ ಗಂಟ ಇಲ್ಲಿ ಕಾಯ್ಕೊಂಡು ಕುಂತ್ಕೊಂಡು ನಾಟಕ ಪಟ್ಕೊಂಡು ಹೋಗ್ಕೊಂಡು ಕುಂತ್ಕೊಂಡ್ರೆ ಏನು ಬಂದ್ಬಿಟ್ಟಿದೆ ನಿಮ್ಮ ತಾತ ಮಾಡಿಕ್ತಾನ ಅಡುಗೆ ಎಲ್ಲನೂ ನೋಡಿ. ಬಾಯಿ ಮುಚ್ಕೊಂಡು ಇರಿ, ನಿಮ್ಗೆ ಕೆಲಸ ಸಿಕ್ತಿಲ್ಲ ಅಂತ ಹೇಳಿದ್ರಿ ಅಲ್ವಾ? ನಿಮಗೆಲ್ಲ ಎಲ್ಲಿ ಕೆಲಸ ಸಿಗ್ತದೆ? ಹುಡಿಕೊಂಡು ಜೀವನ ಪೂರ್ತಿ ಕುಂತ್ಕೊಂಡ್ರು ನಿಮಗೆಲ್ಲ ಮೈ ಬಗ್ಸ್ಬಿಟ್ಟು ದುಡ್ದು ನಿಮ್ಗೆ ಅಭ್ಯಾಸನೇ ಇಲ್ಲ ಅಲ್ವಾ? ನಿಮ್ಗೆ ಏನಿದ್ರು ಬರೀನೇ ಕಂಡ್ರದ್ದು ಬಾಸಕಣೆ ನೀವು ಅಭ್ಯಾಸ ಅಲ್ಲ ನಿಮಗೆ. ಒಂದು ನಿಮಿಷ ಇರಿ, ನಾನು ನಿಮಗೆ ಕೆಲಸ ಕಳಿಸ್ತೀನಿ, ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಬಿಟ್ಟು ಬನ್ನಿ. ಸರಿನಾ? ದುಡ್ಡು ಕೊಡ್ತಾರಲ್ಲ 10 ಪೈಸೆ ಎಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಹೋಗ್ಬಿಟ್ಟು ತಂದು ಕೊಡಬೇಕು. ಇರಿ ಮಾಡ್ತೀನಿ. ಹಲೋ ನಾನು ಓ ಹೇಳು, ಅರ್ಥ ಆಯ್ತು ರೋಜಾ. ನನ್ನ ಗಂಡನ ಇವತ್ತು ನಿಮ್ಮ ಮನೆಗೆ ಕೆಲಸ ಐತಿ ಅಂತ ಹೇಳ್ದಲ್ಲ, ಅದಕ್ಕೆ ಕಳಿಸ್ತಾ ಇದ್ದೀನಿ. ಸ್ವಲ್ಪ ಕರ್ಸ್ಕೊಂಡು ಕೆಲಸ ಮಾಡ್ಬಿಟ್ಟು ಕೂಲಿನ ದುಡ್ಡನ್ನ ಕೊಟ್ಬಿಟ್ಟು ಕಳಿಸು. ಏನು ಸಾವುಕಾರರು ನಮ್ಮಲ್ದ ಕೆಲ್ಸಕ್ಕೆ ಬರ್ತಾರಾ? ಹ್ಞೂ ನಿಂಗೆಲ್ಲ ಆಮೇಲೆ ಹೇಳ್ತೀನಿ, ಇವಾಗ ಕಳಿಸ್ತೀನಿ ಕೆಲಸಕ್ಕೆ. ಇಷ್ಟು ದಿನ ನಮ್ಮನೆಲ್ಲ ಅವ್ರ ಕಡೆ ಕೆಲ್ಸಕ್ಕೆ ಹೋಗೋರು ಅವ್ರ ಮನೆಗೆ, ಇವಾಗ ಸಾವುಕಾರೇ ಬರ್ತಾವ್ರ ಕೆಲ್ಸಕ್ಕೆ ಅಂತಂದ್ರೆ ಬ್ಯಾಡ ಅಂತನ್ನಕ್ಕೆ ನನಗೇನಾದ್ರು ಇದ? ಸರಿ ಕಳಿಸು, ಸರಿಯಾಗಿ ರುಬ್ಬಿಸ್ತೀನಿ ನಿನ್ ಗಂಡನ್ನ. ನಮ್ಮನೆಲ್ಲ ಎಷ್ಟು ಅಯ್ಯೋ ಅನ್ಸ್ಬಿಟ್ಟವನ ಅವಾಗ ನನ್ನ ಗಂಡನೆಲ್ಲನೂ ಹೊಸಿ ಅಯ್ಯೋ ಅನ್ಸವನ. ಕಳ್ಸು ಸರಿಯಾಗಿ ಮಾಡ್ತೀನಿ, ಕಳಿಸು ಕ್ಲೀನಾಗಿ ಹೇಳ್ಬಿಟ್ಟು ಕಳಿಸು. ಸರಿ ಆಯ್ತಕ್ಕ. ಅಯ್ಯೋ ನಾಟಕ ನೋಡೋಣ, ನಾಟಕಕ್ಕೆ ರಂಭಾ ಊರ್ವಶಿ ಮೇನ್ಕೈ ಎಲ್ಲ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಎಂತೆಂಥ ಚೆನ್ನಾಗಿರೋಲ್ಲ ನಾಟಕ ಕರ್ಸೋರಂತೆ. ನಾನು ಯಾಕಿಂತ ಬಾಳ್ತಾ ಇದ್ದೀನಲ್ಲ, ನಾನು ಆರಾಮಾಗಿ ಹೋಗಿ ನಾಟಕ ನೋಡ್ಕೊಂಡು ಬರೋಣ ಅಂದರೆ ಇವಳೆಲ್ಲೋ ಕೆಲ್ಸಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾವಳಲ್ಲ. ಕೆಲಸನ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಆಮೇಲೆ ರೋಜಂಗೊಂದು ನಾಮ ಹಾಕ್ಬಿಟ್ಟು ಹೆಂಗೋ ಆಸ್ತಿ ತಗೊಬರ್ತೀನಿ. ನೋಡಿ ಕೆಲ್ಸಕ್ಕೆ ಹೇಳಿದ್ದೀನಿ ನಾನು, ಕೆಲಸ ಕೊಡ್ತಾರಂತೆ ನೋಡಿ, ಗಾಡಿ ಈಚೆ ಕಡೆ ಐತೆ, ಹೇಳ್ತೀನಿ ಅವ್ನಿಗೆ ಕರ್ಕೊಂಡು ಹೋಯ್ತಾನೆ. ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಬಿಟ್ಟು ಹಂಗೆ ನೀ ಬಂದ್ಬಿಡಿ ಹಿಂದೆ ನೀ. ಸರಿನೇ? ಸರಿ ಆಯ್ತು. ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂದರೆ ಮನೆಗೆ ಬರಕ್ಕೆ ಹೋಗ್ಬೇಡಿ, ಅಲ್ಲೇ ಇದ್ಬಿಡಿ. ಫೋನ್ ಮಾಡ್ಬಿಟ್ಟು ಹೇಳ್ತಾಳೆ ಅವಳೇ, ನೀ ಮಾಡಿದ್ಯೋ ನೀನು ಕ್ಯಾಮೆ ಮಾಡಿಲ್ವ ಅಂತ ಅವಳೇ ಹೇಳ್ತಾಳೆ. ಆಮೇಕಿಂದ ಮಾತಾಡ್ತೀನಿ ನಿಮಗೆ, ಇವಾಗೆಲ್ಲ ನಾನು ಮಾತಾಡಕ್ಕೆ ಬರೋಕ್ಕಿಲ್ಲ. ಆಮೇಕಿಂದ ನಿಮಗೆ ಸರಿಯಾಗಿ ಮಾತಾಡೋದು ನಾನು. ಹೋಗಿ ಕ್ಯಾಮಿಗೆ ಎಲ್ಲ ಮಾಡ್ಕೊಂಡು ಹುಷಾರಾಗಿ ಬಿಟ್ಟು ಮನೆಗೆ ಬಿಟ್ಟು ಬಾ ಹೋಗಿ. ಆಯ್ತು ಈ ನನ್ನ ಮಗುಂಗೆ ಹಂಗೇನೆ ಆಗಬೇಕು. ಪದ್ದು ಅಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿ ಸರಿಯಾಗಿ ರೂಪ್ಸು ಅಂತ. ಹಲೋ ಪದ್ದು ನನ್ನ ಗಂಡ ಇದ್ದದಕ್ಕೇನು ಮಾತಾಡಿಲ್ಲ ಪದ್ದು. ನೋಡು ಬೊತ್ತನಲ್ಲ ಅವನ ಅಜ್ಜಿ ಸರಿಯಾಗಿ ರೂಪ್ಸು. ಸರಿನಾ? ಒಂದು 300-400 ರೂಪಾಯಿ ಕೂಲಿ ಕೊಟ್ಬಿಟ್ಟು ಸರಿಯಾಗಿ ರೂಪ್ಸಾಕ್ಬಿಡು. ಸರಿನಾ? ಅಯ್ಯ ರೋಜಾ, ನೀನು ಕಳ್ಸೋದೆ ಎಷ್ಟು ಹೆಚ್ಚ, ನಾನು ರುಬ್ಬೋದೆಚ್ಚ. ಕಳ್ಸು, ರುಬ್ತೀನಿ. ಕಳಿಸಿದ್ದೀನಿ ನೋಡು, ನೀಟಾಗಿ ನಿಮ್ಮ ಹೊಲ್ದ ಹತ್ರಕ್ಕೆ ನೀ ಕರ್ಕೊಂಬಂದ್ಬಿಡ್ತಾನೆ ನಮ್ಮ ಕೆಲಸದನು. ನೀಟಾಗಿ ನೀ ರುಬ್ಬಿ ಎಸಿಯ ನನ್ನ ಮಗುಂಗೆ. ಆಯ್ತು. ಅಕ್ಕೋ ಸರ್ನ ಮಾಡಾಕು. ಅಲ್ಲಿ ಗೇಯ್ಮೆ ಮಾಡಕ್ ಬೇರೆ ಹೇಳಿದ್ದೀನಿ, ಅಲ್ಲಿ ಬೇರೆ ಗೇಯ್ಮೆ ಮಾಡಬೇಕು. ಇವಳನ್ನ ಕರೆದೆ ಈ ಸರೋಜಿನ. ಬತ್ತೀನಿ ಅಂತ 11 ಗಂಟೆ ಆದ್ರೂ ಬರ್ಲಿಲ್ವಲ್ಲಕ್ಕ ಇವಳು. ಅಯ್ಯೋ ನಾನು ಗೊತ್ತಿರ್ಲಿಲ್ಲ ಕಡಮಿ, ನೀನು ಎಲ್ಲ ಕೈ ಕೊಟ್ಬಿಡ್ತಾರ ಹಂಗೆ ಅಂತ ಬಂದೆ. ಅಯ್ಯೋ ಸೊಂಟ ನೋವು ಬೇರೆ ಶಾನೆ ಹೋಗ್ಬಿಟ್ಟಿತ್ತ. ಅಯ್ಯೋ ಆದ್ರೂ ನೀನು ಯಾಕೆ ಅಂತ ಬಂದಿವ್ನಿ ನೋಡು. ಅವಳು ಸರೋಜಿ ಬಿಡು ಮೈಗಳ್ಳಿ. ಒಪ್ಪತ್ತಿಗಿತ್ತು ಅಂದ್ರೆ ಕೂಲಿಗೆ ಹೋಗಿಲ್ಲ, ನಾಳೆ ಕೂಟಕ್ಕಿತ್ತ. ಇವತ್ತೆಲ್ಲ ಆರಾಮಾಗಿ ಕುಣಿದಾಡ್ಕೊಂಡು ನೆಮ್ಮದಿಗೆ ಇದ್ಬಿಡ್ತಾಳ ಅವಳು. ಅವಳ್ದು ಹಂಗೆ ಬಿಡು, ಅವಳ್ದೊಂದು ಬಾಳ ಅವಳ್ದು. ಅಯ್ಯೋ ಏನು ಹೇಳ್ತೀಯ ಬಿಡು. ವಾ ನಮಸ್ಕಾರ ಸಾವ್ಕಾರೆ, ಬನ್ನಿ. ವಾ ಸಾವ್ಕಾರೆ, ನೀವೇನಿಲ್ಲಿ ಕೂಲಿ ಕರಿಯಕ್ಕೆ ಬಂದಿದ್ರು? ಎಲ್ಲೂ ಇಲ್ಲ, ನೀ ಸುಮ್ಮನೆ ಕ್ಯಾಮೆ ಮಾಡಕ. ಕೂಲಿ ಕರಿಯಕ್ಕೆ ಬಂದವ್ರಂತೆ. ಕೂಲಿ ಕರಿಯಕ್ಕೂ ಬಂದಿಲ್ಲ, ಎಂತದು ಕುಣ್ವೆ ಬಂದಿಲ್ಲ. ಬಂದಿರೋದು ನಮ್ಮ ಮನೆಗೆ ಇವಾಗ ಹೊಲ್ದಾಗೆ ಕೂಲಿ ಕೆಲಸ ಮಾಡಕ್ಕೆ ಅಂತಾನೆ ನೀ ಬಂದಿರೋದು. ಅಯ್ಯೋ ಸಾವ್ಕಾರು, ನಿನ್ನೊಳ್ದಾಗ ಮಾಡಕ್ ಬಂದವ್ರಿ ನೀ ಕೂಲಿಯಾ? ಬಂದವ್ರೆ. ಏನ್ ನೋಡ್ತಿದ್ಯಣ್ಣ? ಬಾ ಬಗ್ಬಿಟ್ಟು ಅರ್ಜೆಂಟಾಗೆ ನೋಡು. ಇವೆಲ್ಲ ಕಿತ್ತಾಕ್ಬಿಡೋಣ. ಕಾಂಗ್ರೆಸ್ ಗಿಡಗಳು ಅವು ಇವು ಶಾನೆ ಬೆಳಕಬಿಟ್ಟು ಹೊಲ ತುಂಬಾ ಹೊಸಿ ಪಟ ಅಂತ ಕಿತ್ತಾಕ್ಬಿಡು. ಇನ್ನು ಕ್ಯಾಮೆ ಶಾನೆ ಐತೆ. ಕೂಲಿ ತಿರುಗಿ ಹೋಗ್ಬೇಕಾರೆ ನೀನು ಕೊಡೋದು ನಾನು ಈಗಲೇ ಹೇಳಿದ್ದೀನಿ. ಮುಂಚಿತವಾಗಂತೂ ಕೊಡಕ್ ಹಾಕಿಲ್ಲ ನನ್ನ ಹತ್ರ, ಇವಾಗ ಕಾಸಿಲ್ಲ. ಪಟ ಅಂತ ಹೇಳ್ಬಿಟ್ಟು ಎಲ್ಲ ಮಾಡೋಣ.
ಅಯ್ಯೋ 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 ನನ್ನ ಹೆಂಡತಿ ಬೇಕು ಅಂತ ನನ್ನ ಮಾನ ಮರುವಾದಿ ಹರಾಚಾಕ್ಬೇಕು, ನನ್ನ ಮಾನ ಮರುವಾದಿ ಕಳಿಬೇಕು ಅಂತ ನೀಯ ಬೇಕು ಅಂತ ನೀಯ ಇಲ್ಲ ಕೂಲಿ ಕಳ್ಸವಳೆ ಅಂತ ನಂಗೆ ಗೊತ್ತಾಯ್ತೈತೆ. ಅಯ್ಯೋ ಈ ಪದ್ದಿತ ಕೂಲಿ ಮಾಡೋಕ್ಕಾಯ್ತದ ನಾನು? ಎಂಥ ಗ್ರಾಚಾರ, ಊರಿಗೆ ನೀಯ ಸಾವುಕಾರ ಅಂತಂದ್ರೆ ಇವ್ರು ಹೊಲ್ದಾಗ ನಾನು ಕೂಲಿ ಮಾಡೋದು ಅಂದರೆ ಏನು? ಅಯ್ಯೋ ವಾಪಸ್ ಹೊಂಟೋಗ್ಬಿಟ್ರೆ ಮನೆಗೆ ನಾನು ಎಂಟ್ರು ಮನೆಗೆ ಬಿಟ್ಕೊಳಕ್ಕಿಲ್ಲ, ಇಲ್ಲೇ ಇದ್ರೆ ಮಾನ ಮರುವಾದಿ ಉಳಿಯೋಕ್ಕಿಲ್ಲ. ಓಡೋಗೋಣ ಅಂದರೆ ಓಡೋಕೊಂದು ಏನು ಅಂದರೆ 10 ರೂಪಾಯಿ ದುಡ್ಡಿಲ್ಲ. ನನ್ನ ಜೀವನ ಯಾರಿಗೂ ಬೇಡ. ಅಡ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ವಾಪಸ್ ಕಳಿಸ್ಬಿಡ್ತೀನಿ. ಅರ್ಧ ಕೂಲಿ ಅಷ್ಟೇ ಏನಿಯ ಕೊಡೋದು. ಆಗಲೇ 11 ಗಂಟೆ ಆಗೈತೆ, ಬಂದಿರೋದೇನಿಯ ತಡ. ಅದ್ರಾಗೂ ಮಾತಾಡ್ ಕೂತ್ಕೊಂಡ್ರಂಗೆ ಬೊಗ್ಗಿ ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಾಕೊಂಡು ಸರ್ಸರ್ನ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಗೇನು ಅರಿಯಲಾರೆ. ಅಯ್ಯೋ ಎಲ್ಲ ಮಾನ ಮರುವಾದಿ ಹೋಯ್ತಾಯ್ತಲ್ಲಪ್ಪೋ. ನಾನು ಎಂಟನಿಂದ ನನಗೆ ನೆಮ್ಮದಿ ಇಲ್ವಲ್ಲಪ್ಪೋ. 3 ಕಾಸು ನನ್ನ ಮಾನ ಮರುವಾದಿ ಹರಾಜಾಗ್ತಾವಳಲ್ಲಪ್ಪೋ ಇವಳು. ಅಯ್ಯೋ ಪುದಿ ಇದೇನೇ ಪುದಿ, ಸಾವುಕಾರ ನಿಂತ ಗತಿ ಬಂದ್ಬಿಟ್ಟೈತೆ. ಅವಳು ಇವಳಲ್ಲ ಅಂದ್ರೆ ಇನ್ನೊಬ್ಳು ಅನ್ನಂಗೆ ಹೆಂಗಸ್ರಿಂದ ಹೋದ್ರೆ ಸುಮ್ಕೆ ಬಿಡ್ತಾಳ. ಯಾವಳೊಬ್ಳು ಹಿಡ್ಕೊಂಡು ಸರಿಯಾಗಿ ಬತ್ತಿಕ್ಕೋಳ ಆಸ್ತಿ ಎಲ್ಲನೂ ನುಂಗು ನೀರು ಕುಡಿದ್ಬಿಟ್ಟು. ನೀನು ಊರಾಗಿರ್ಲಿಲ್ವಲ್ಲ 1 ತಿಂಗಳು, ವಿಷಯ ಗೊತ್ತಿಲ್ವೇ ನಿನಗೆ? ಎಲ್ಲ ಸರಿಯಾಗಿ ಬಡ್ದು ಎಲ್ಲ ಬಾಯಿ ಹಾಕೊಂಡು ಹೆಂಗೆ ಮೋಸ ಮಾಡೋಳೆ. 1 ರೂಪಾಯಿ ಊಟಕ್ಕೂ ಗೊತ್ತಿಲ್ಲ. ಅದಕ್ಕೆ ಎಂಟ್ರು ಮಂತಕ್ಕೆ ಹೋಗಿದ್ದಂತೆ, ಎಂಟ್ರು ಕೂಲಿನಾರಿ ಮಾಡ್ಕೊಂಬ ಅಂತ ಹೇಳೋದಕ್ಕೆ ಈಗ ಕೂಲಿಗೆ ಅಂತ ಬಂದವನಿ ಅಷ್ಟೇನಿಯ. ಅಕ್ಕೋ ಬೊಗ್ಗಿ ಕೆಲಸ ಮಾಡಿ ನೀನು ಪಟ ಅಂತ ಹೇಳ್ಬಿಟ್ಟು ಇನ್ನು ಇವ ಅಣ್ಣ ಹಿಂಗೆ ಕರ್ಕೊಂಡೋಗಲ್ಲಿ ಗೇಮೆ ಬೇರೆ ಮಾಡಿಸ್ಬೇಕು ನಾನು. ಆಯ್ತು ಅದಕ್ಕೆ ಹೇಳೋದು ಶಾನೆ ಮೆರಿಬಾರ್ದು ಅಂತ. ಅಯ್ಯಪ್ಪ ಸೊಂಟ ಎಲ್ಲ ನೋವು ಬಂದ್ಬಿಡ್ತದೆ. ಇವ ಅಕ್ಕಯ್ಯವರೆಲ್ಲ ಅದು ಹಂಗೆ ಕೂಲಿನ ಆಡ್ತಾರೋ ಬೊಗ್ಗಿ. ಅಪ್ಪ ಶಿವ, ಅಬ್ಬಾ ದೇವ್ರೆ. ಅಣ್ಣ ನೀನು ಹಿಂಗೆ ನಿಂತ್ಕೊಬಿಟ್ಟು ಹಾಕಿಲ್ಲ, ಬೊಗ್ಗು ಮಾಡು, ಇಲ್ಲಾಂದ್ರೆ 50 ರೂಪಾಯಿ ಕೂಲಿ ಕೊಡಕ್ಕಿಲ್ಲ ನಾನು. ನೀನು ನಿಂತ್ಕೊಳಕ್ಕೆ ಅಂತ ಹೇಳ್ಬಿಟ್ಟೆ ನಿನಗೆ ದುಡ್ಡು ಕೊಟ್ಬಿಟ್ಟು ಕರ್ತಿರೋದು. ನೋಡವ ಅಕ್ಕಯ್ಯ ಬೊಗ್ಬಿಟ್ಟು ಎಂತ ಸಂದ ಕೆಲಸ ಮಾಡ್ತಾ ಇತ್ತು ಅವಾಗಿಂದನೂ. ನೀನು ಒಂದೇ ಜಾಗದಾಗೆ ನೀನು ನಿಂತ್ಕೊಂಡು ಒಂದು ಗಿಡನೂ ಕಿತ್ತಿಲ್ವೋ? ಅಯ್ಯೋ ಪದ್ದಿ, ಅಯ್ಯೋ ಸೊಂಟ ಎಲ್ಲ ಓದ್ಕೊಬಿಡ್ತದೆ. ಬಿಸ್ಲಾಗೆ ಎಂದು ಅಭ್ಯಾಸ ಇಲ್ವಲ್ಲ, ಇದ್ದು ಸೆಕೆಂಡ್ ಇರಲ್ಲ, ಸುರಿದು ಹೋಯ್ತಾವ ಪದ್ದು. ನಿನಗೆ ಯಾಕೆ? ನಾನು ಮಾಡ್ತೀನಿ ಕೂಲಿ ಮಾತ್ರ ಕಟ್ ಮಾಡಕ್ಕೆ ಹೋಗ್ಬೇಡ. ಈಗಿರು ಎಲ್ಲನೂ ಬೊಗ್ಗಿ ಪಟ ಅಂತ ಕಿತ್ತಾಕ ಬರ್ತೀನಿ. ಅಯ್ಯೋ ದೇವ್ರೆ, ಸೊಂಟ ಎಲ್ಲ ಹಿಡ್ಕೊಬಿಡ್ತಲ್ಲ. ಬಗ್ಗಿ ಇನ್ನೊಂಚೂರು ಮುಂದಕ್ಕೆ ಹೋಗಿ. ಇನ್ನ ಇದೊಂದೇ ಕೆಲಸ ಅಲ್ಲ, ಅಲ್ಲಿ ಇನ್ನೂ ಗಾಡಿ ಕಟ್ಟಿದೀವಿ, ಎತ್ಕೊಟ್ಟಿದೀವಿ. ಇನ್ನಲ್ಲಿ ಗೇಮೆ ಬೇರೆ ಮಾಡಬೇಕು, ಪಟ ಅಂತ ಮಾಡಿ. ಇನ್ನೂ ಬೇರೆ ಕೆಲಸ ಬೇರೆ ಐತಾ? ಅಲ್ಲ ಎಷ್ಟು ಗಂಟೆ ತನಕ ಕೆಲಸ ಮಾಡಬೇಕು? ಇನ್ನೇನು 5 ಗಂಟೆ ತನಕ ಕೆಲಸ ಮಾಡಬೇಕು ಅಣ್ಣ. ಬಗ್ಗಿ ಸರ್ಸರ್ನ ಬಗ್ಗಿ. ಅಯ್ಯೋ ಶಿವನೇ, ಇವಾಗ ಇನ್ನೂ 11:30. ನಾನು 5 ಗಂಟೆ ತನಕ ಕೆಲಸ ಮಾಡಬೇಕು ಅಂದರೆ ಅಯ್ಯೋ ಇನ್ನೂ 5:15 ಗಂಟೆ 6 ಗಂಟೆ ಕೆಲಸ ಮಾಡಬೇಕಾಯ್ತದೆ. ನಮ್ಮ ಕೆಲಸದ ಆಳುಗಳೆಲ್ಲ ಅದು ಹೆಂಗೆ ಕೆಲಸ ಮಾಡೋರು ಏನೋ, ಬಿಸ್ಲಾಗೆ ನಾ ಕಾಣಿ. ಅಬ್ಬಾ ಈ ಬಿಸ್ಲಾಗ ಸಾಯ್ಬೇಕು ಅನ್ನಿಸ್ತೈತಲ್ಲಪ್ಪ ಶಿವನೇ. ಬಗ್ಗಿ ಅಣ್ಣ ಬಗ್ಗಿ. ಅಪ್ಪದು ಈ ಕಾಂಗ್ರೆಸ್ ಗಿಡ ಶಾನ್ಯವೇ ಇರು, ಕೇಳ್ತಿದ್ದೀನಿ. ಒಳ್ಳೆ ಸಾವುಕಾರ. ಅಲೋ ರೋಜಾ, ಸರಿಯಾಗಿ ರುಬ್ಬಿಸ್ತಾ ಇದ್ದೀನಿ ನಿನ್ನ ಗಂಡಂಗೆ. ಇನ್ನೂ ರುಬ್ಬಿಸ್ತೀನಿ, ನೋಡ್ತಾ ಇರು. ಹುಡಕಿಲ್ಲ, ರುಬ್ಬಿಸ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ನೋಡ್ತಿರೋ. ಇವತ್ತು ರಾತ್ರಿಗೆ ಬಂದು ಮನೆ ಕಣ್ಣು ಎದ್ದೊಳಕ್ಕೂ ಯೋಚನೆ ಮಾಡಬೇಕು ಅಂತ ಗೊತ್ತಿಗೆ ಬರ್ತಾನೆ. ನೋಡ್ತಾ ಇರು ನೀನು, ತಲೆಯೇ ಕೆಡಿಸ್ಕೊಬೇಡ, ಕಳಿಸ್ತೀನಿ ಸರಿಯಾಗಿ ಮೈ ಮುರಿದು. ಅಕ್ಕೋ ಅಲ್ಲಿ ನಗ ಹಿಡಿಯಕ್ಕೆ ಯಾರನ್ನೂ ಇಲ್ಲ. ಯಾರ ಇನ್ನೊಂದು ಗೊಂಡಾಳಿದ್ರೆ ಕಳಿಸ್ಕೊಡು ಸರ್ಸರ್ನ. ನನ್ನ ಗಂಡಿಲ್ವೇನು? ಸರಿ ಇರು, ಕಳಿಸ್ತೀನಿ. ಸಾವುಕಾರ್ರೆ ಪದ್ದು. ಈ ಸಾವುಕಾರಂಗೆ ಸರಿಯಾಗಿ ಗತಿ ಬಂದೈತೆ. ಸಾವುಕಾರೆ ಅಲ್ಲಿ ಒಂದು ಗೊಂಡಾಳ್ ಬೇಕಂತೆ, ಹೋಗಿ ಇವನು ಬಂದು ನಿಂತ್ಕೊಂಡು ಅಂತಿರು, ಕೆಲಸ ನಡೆಯಕ್ಕಿಲ್ಲ. ಸರ್ಸರ್ನ ಹೋಗಿ ಅದೇನು ಕೆಲಸ ಹೇಳ್ತಾನೋ ಮಾಡಿ ನಡಿ. ಬಂದೆ ಸಾವುಕಾರೆ, ಇದನ್ನ ಹಿಡ್ಕೊಂಡು ಹೊಡ್ಕೊಂಡು ಹೋಯ್ತಿರ್ರಿ. ನಮ್ಮ ಎತ್ತುಗಳು ಒಂಚೂರು ಹಂಗು ಹಿಂಗು ಆಡ್ತವೆ. ಸರಿಯಾಗಿ ತಿನ್ಸಿ ಬೆಳೆಸಿದೀನಿ ನಾನಂತೂ. ಒಂಚೂರು ಎಳ್ಕೊಂಡು ಹೋಗೋ ಜಾಸ್ತಿ ಮುಂದಕ್ಕೆ, ಹುಷಾರಾಗೆ ನೋಡ್ಕೊಂಡು ಮುಂದೆ ಗೇಮೆ ಮಾಡ್ಕೊಂಡು ಹೋಗಿ, ಸರಿನಾ? ನೋಡಿ ದೊಣ್ಣೆ ಹಿಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದೀವಲ್ಲ ಅದು ಹಿಡ್ಕೊಬಿಟ್ಟು ಹುಷಾರಾಗೆ ಗೇಮೆ ಮಾಡಿ. ಅಯ್ಯೋ ನಂಗೆ ನೊಗ ಹಿಡಿಯೋದು ಹೆಂಗೆ ಅಂತ ನೀಯೇ ಬರೋಕ್ಕಿಲ್ಲ. ನೀನೇ ಹಿಡಿಬೋದಲ್ಲ. ನೀವು ಕೂಲಿಗೆ ಬಂದಿದ್ದೀರ, ನಾನು ಕೂಲಿಗೆ ಬಂದಿದ್ದೀನಿ. ಹಂಗಂದ್ಮೇಲೆ ನೀವೇ ಮಾಡಬೇಕು. ನನಗೆ ಇನ್ನೂ ತೆಂಗಿನಕಾಯಿ ಕಿತ್ತಾಕ ಕೆಲಸ ಐತೆ. ನೀವು ಹೋಗ್ಬಿಟ್ಟು ಮರ ಹತ್ಬಿಟ್ಟು ತೆಂಗಿನಕಾಯಿ ಕಿತ್ತಾಕ್ತೀನಿ ಅಂತಂದ್ರೆ ನಾನೇನು ಇದನ್ನ ನೇಗ್ಲು ಹಿಡ್ಕೊಂಡು ಹೋಯ್ತೀನಿ. ಇಲ್ಲ ಇದು ಮಾಡಿ ಎಲ್ಲ ಹೋಗ್ಬಿಟ್ಟು ತೆಂಗಿನಕಾಯಿನ ಕಿತ್ತಾಕಿ ಏನು ಮಾಡ್ತೀರೋ ಮಾಡಿ. ನನಗೆ ಮರ ಹತ್ತಕ್ಕೆ ಬರೋಕ್ಕಿಲ್ಲ. ಬೇಡ ಬಿಡು, ನಾನೇ ಎತ್ತುಗಳನ್ನ ಹಿಡ್ಕೊಂಡು ಹಂಗೆ ಮುಂದಕ್ಕೆ ಹೋಯ್ತೀನಿ. ಆಯ್ತು ಏನಣ್ಣ ಅಲ್ಲಿ ಮಾತಾಡ್ಕೊಂಡು ಸರ್ಸರ್ನ ಮಾಡೋಣ. ನನ್ನ ಗಂಡಂಗೆ ಹೇಳಿದ್ರೆ ಅವ್ನು ಮಾಡ್ದಂಗೆ ಎತ್ತೋ ಬಿಟ್ಬಿಟ್ಟು ನಿಮ್ಗೆ ಹೊಂಟೋಗ್ಬಿಟ್ನ. ಸರ್ಸರ್ನ ಮಾಡಿ ಎಲ್ಲ ಕ್ಯಾಮೇನುವೆ. ಅಯ್ಯೋ ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಾ ಹೇಳಿ. ಅಕ್ಕೋ ನಾನು ತೆಂಗಿನಕಾಯಿ ಕಿತ್ತಾಕ ಹೋಯ್ತೀನಿ, ಇವರು ನಗ ಹಿಡ್ಕತ್ತಾರಂತೆ. ಸಾವುಕಾರೆ ಹಿಡ್ಕೊಳ್ಳಿ ಸರ್ಸರ್ನ. ಓಯ್ ನಂಗೆ ಹಂಗೆ ಆಗ್ಬೇಕು. ಶಿವು ಸರಿಯಾಗಿ ಮಾಡ್ತಾವ ನಮ್ಮ ಎತ್ತುಗಳು ಬಿಡು. ಅಯ್ಯೋ ಪದ್ದು, ಜೋರಾಗಿ ಎಳಿತಾವೆ ಎತ್ತುಗಳು. ಅವನ ಎಳಿತಾವೆ ಅಂದ್ರೆ ನೀವು ಮುಂದಕ್ಕೆ ಎಳ್ಕೊಂಡು ಹೋಯ್ತಿರ್ಬೇಕು. ಪಟ ಅಂತ ಎಳ್ಕೊಂಡು ಹೋಯ್ತಾ ಇರ್ರಿ. ಅಯ್ಯೋ ಭಗವನ್ನೇ, ಬಿದ್ದೋಗ್ಬಿಡ್ತೀನೋ ಏನೋ.